ಹಾಯ್ ಫ್ರೆಂಡ್ಸ್, ಬನ್ನೋಣ. ಸೊ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿದು ನೋಡೋಣಪ್ಪ ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ ಮತ್ತು ಮಂತ್ಲಿ ಎಕ್ಸ್ಪೈರಿ ಸ್ವಲ್ಪ ಅನಾಲಿಸಿಸ್ ನೋಡ್ಕೊಳ್ಳೋಣ. ಓಕೆ, ಸೊ ನಾವು ಇಲ್ಲಿ ಫಸ್ಟ್ ಏನು ನೋಡೋಣ ಮಂತ್ಲಿ ಎಕ್ಸ್ಪೈರಿ ಬಗ್ಗೆ ಸ್ವಲ್ಪ ಮಂತ್ಲಿ ಚಾರ್ಟ್ ಬಗ್ಗೆ ನೋಡೋಣ. ಈ ಮಂತ್ಲಿ ಚಾರ್ಟ್ ಅನ್ನು ಸ್ವಲ್ಪ ನೋಡ್ಕೊಂಡ್ರೆ ಯಾವ ರೀತಿ ಮಾರ್ಕೆಟ್ ಮಾಡಿದ್ರೆ ಸ್ವಲ್ಪ ನೋಡ್ರಿ. ಮಾರ್ಕೆಟ್ ಫಸ್ಟ್ ಏನಾಗಿತ್ತಪ್ಪ, ಈ ರೀತಿ ಒಂದು ರೀತಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ತಗೊಂಡಿತ್ತು. ಈ ಟ್ರೆಂಡ್ ತಗೊಂಡಿತ್ತು, ಟ್ರೆಂಡ್ ಲೈನ್ ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ಮಾರ್ಕೆಟ್ ಇಲ್ಲಿ ಫಾಲ್ ಆಗಿತ್ತು. ಓಕೆ, 2020 ಯಾವಾಗಪ್ಪ ಅಂದ್ರೆ ಇದು ಕರ್ನೋ ಟೈಮ್. ಓಕೆ, ಅಲ್ಲಿಂದ ಮಾರ್ಕೆಟ್ ಏನಾಗಿದೆಪ್ಪ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಮತ್ತೆ ಆಮೇಲೆ ಇಲ್ಲಿ ಒಂದು ಏನಿದೆಪ್ಪ ಅನ್ನೋ ಒಂದು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ನೋಡ್ರಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಎರಡು ರೆಸಿಸ್ಟೆನ್ಸ್ ಇದೆ, ಆಮೇಲೆ ಇಲ್ಲಿ 3 ಮತ್ತು ಇಲ್ಲಿ 4. ಓಕೆ, ಇಲ್ಲಿ 4 ರೆಸಿಸ್ಟೆನ್ಸ್ ಅನ್ನ ಹಿಟ್ ಮಾಡಿದೆ. ಓಕೆ, ಅಂತೇಳಿ ಕೆಳಗಡೆ ಸೈಡ್ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು. ಓಕೆ, ಇಲ್ಲಿ ಒಂದು ಸಪೋರ್ಟ್, ಈ ಒಂದು ಏನ್ ರೇಂಜ್ ಇದೆ ಈ ರೇಂಜ್ ಅನ್ನು ಬ್ರೇಕ್ ಮಾಡಿದ ಕೂಡಲೇ ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ 2022ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಬಂದಿದೆ. ಓಕೆ, ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಬಂದಿದೆ. ಆಮೇಲೆ ಇಲ್ಲಿ ಒಂದು ಏನಿದೆಪ್ಪ ಒಂದು ಸಪೋರ್ಟ್ ಲೈನ್ ಇದೆ. ಓಕೆ, ಈ ಸಪೋರ್ಟ್ ಲೈನ್ ಯಾವ ರೀತಿಪ್ಪ ಅಂದ್ರೆ ನೀವು ಟ್ರೆಂಡ್ ಲೈನ್ ಪ್ರಕಾರ ನೀವು ಏನಾದ್ರು ಹಾಕಿ ತೋರಿಸ್ತೇವೆ. ಇಲ್ಲಿಂದ ನಿಮ್ಗೆ ತೋರಿಸಿದ್ರೆ ನೋಡ್ರಿ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್, ಆಮೇಲೆ ಈ ಒಂದು ಲೈನ್ ಇಂದ ಈ ಲೈನ್ ವರೆಗೆ, ಈ ಲೈನ್ ಇಂದ ಈ ಲೈನ್ ವರೆಗೂ ಕೂಡ ಏನ್ ಮಾಡೋದಪ್ಪ ಅಂತ ನಾವು ಟ್ರೆಂಡ್ ಲೈನ್ ಹಾಕ್ಬೋದು. ಇಲ್ಲಿ ಏನಾಗಿದೆಪ್ಪ ಸ್ವಲ್ಪ ನೀವು ಸ್ವಲ್ಪ ಗಮನ ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ಇದು ನೋಡ್ರಿ, ಇಲ್ಲಿ ಒಂದು ಮಾರ್ಕೆಟ್ ಯಾವ ರೀತಿ ಇದಪ್ಪ ಒಂದು ಕ್ಷಣದಲ್ಲಿ ಹೋಗ್ತಾ ಇದೆ. ಮಾರ್ಕೆಟ್ ಒಂದು ಕ್ಷಣದಲ್ಲಿ ಹೋಗ್ತಾ ಇದೆ. ಹೌದಾ, ಮಾರ್ಕೆಟ್ ಕ್ಷಣದಲ್ಲಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಪ್ಪ ಕೆಳಗಡೆ ಈ ಒಂದು ಟ್ರೆಂಡ್ ಲೈನ್ ಟಚ್ ಮಾಡೋದ್ರಲ್ಲಿ ಏನ್ ಮಾಡ್ತದಪ್ಪ ಅಂತ ಒಂದು ಸಪೋರ್ಟ್ ತಗೋತಾ ಇದೆ. ಆಮೇಲೆ ಒಂದು ಬೇಸ್ ಮಾಡಿದೆ ಇಲ್ಲಿ. ಓಕೆ, ಒಂದು ಬೇಸ್ ಮಾಡಿದೆ ಇಲ್ಲಿ. ಆಮೇಲೆ ಇಲ್ಲಿ ಮೇಲ್ಗಡೆ ಬಂದಿರತಕ್ಕಂತ ಒಂದು ಟ್ರೆಂಡ್ ಲೈನ್ ಟಚ್ ಮಾಡಿದಾಗ ಒಮ್ಮೆ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತಗೊಂತ ಬಂದಿದೆ. ಹೌದಾ, ಸೊ ನೋಡ್ರಿ ಮಾರ್ಕೆಟ್ ಇವತ್ತು ಟ್ರೆಂಡ್ ಲೈನ್ ಈ ರೀತಿ ಹೋಗಿ ಈ ರೀತಿ ಏನಾದ್ರು ಸಪೋರ್ಟ್ ತಗೊಂತಪ್ಪ ಅಂದ್ರೆ ಮಾರ್ಕೆಟ್ ಒಂದು ಕೆಳಗಡೆ ಬೀಳುತ್ತೆ, ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಇದೇನ್ ರೇಂಜ್ ಇದೆಯಲ್ಲ ಈ ರೇಂಜ್ ಬ್ರೇಕ್ ಮಾಡ್ಬೇಕು. ಓಕೆ, ಈ ರೇಂಜ್ ಬ್ರೇಕ್ ಮಾಡ್ಬೇಕು. ಈ ರೇಂಜ್ ಬ್ರೇಕ್ ಮಾಡಿದ ಕೂಡಲೇ ಯಾವ ಸೈಡ್ ಮಾರ್ಕೆಟ್ ಬ್ರೇಕ್ ಆಗುತ್ತೋ ಆ ಸೈಡ್ ಮಾರ್ಕೆಟ್ ಹೋಗ್ತಕ್ಕಂತ ಚಾನ್ಸಸ್ ಇದೆ. ಇದು ಮಾರ್ಕೆಟ್ ಏನಿದೆಪ್ಪ ಇಲ್ಲಿ ಒಂದು ಏನಾಗಿದೆಪ್ಪ ರೇಂಜ್ ರೆಡಿ ಮಾಡಿದೆ. ಏನಪ್ಪ ಅಂದ್ರೆ ಒಂದು ರೇಂಜ್ ರೆಡಿ ಮಾಡಿದೆ. ಈ ರೇಂಜ್ ಅನ್ನ ರೆಡಿ ಮಾಡ್ಕೊಂಡು ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಎಷ್ಟು ತಿಂಗಳಪ್ಪ ಅಂತಂದ್ರೆ ಡಿಸೆಂಬರ್, ನವೆಂಬರ್, ಮತ್ತೆ ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್ ಅಂದ್ರೆ ಸರಿಸುಮಾರು ಒಂದು 5-6 ತಿಂಗಳಾಯ್ತು ಏನಪ್ಪಾ ಮಾರ್ಕೆಟ್ ಸೇಮ್ ರೇಂಜ್ ದಲ್ಲಿ ಮಾರ್ಕೆಟ್ ರನ್ನಿಂಗ್ ಮಾಡ್ತದೆ. 55,000 ಮತ್ತು 50,000 ಈ ಒಂದು 5,000 ಪಾಯಿಂಟ್ ಏನಾಗ್ತದೆ ಮಾರ್ಕೆಟ್ ರೇಂಜ್ ಮಾಡ್ತಿದೆ. ಮಾರ್ಕೆಟ್ ಕೆಳಗಡೆ ಬರ್ತಾ ಇಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ. ಮಾರ್ಕೆಟ್ ಕೆಳಗಡೆ ಬಂದಕ್ಕೆ ಸ್ಟಾರ್ಟ್ ಮಾಡೋದೊಮ್ಮೆ ಪ್ರಯತ್ನ ಮಾಡೋದೊಮ್ಮೆ ಏನಾಗ್ತದಪ್ಪ ಅಂದ್ರೆ ಈ ಒಂದು 50,000 ಏನಿದೆಲ್ಲ ಈ 50,000 ಏನಾಗ್ತದಪ್ಪ ಅಂದ್ರೆ ರೌಂಡ್ ಫಿಗರ್ ಏನಿದೆಲ್ಲ ಈ ರೌಂಡ್ ಫಿಗರ್ ಒಂದು ಹೆವಿ ಸಪೋರ್ಟ್ ಆಗಿ ಕನ್ವರ್ಟ್ ಆಯ್ತು. ಏನ್ ಮಾಡಿದಪ್ಪ ಅಂದ್ರೆ ಸಪೋರ್ಟ್ ಮಾರ್ಕೆಟ್ ಕೆಳಗಡೆ ಬಂದಾಗೊಮ್ಮೆ ಡಿಪ್ ಅಂಡ್ ಬೈ ಅಂತ ಹೇಳ್ತಾರಲ್ಲ, ಡಿಪ್ ಅಂಡ್ ಬೈ ತರಕ ಏನಾಗ್ತಪ್ಪ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಸೊ ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು 50,000 ರೇಂಜ್ ಏನಿದಿಲ್ಲ ಈ 50,000 ರೇಂಜ್ ಬ್ರೇಕ್ ಆಗೋವರೆಗೂ ಮಾರ್ಕೆಟ್ ನಮ್ಗೆ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಬೀಳೋದಿಲ್ಲ. ಓಕೆ, ಮಾರ್ಕೆಟ್ ಫುಲ್ಲಿ ಹೆವಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಮೇಲ್ಗಡೆ ಹೋಗಕ್ಕಪ್ಪ ಅಂದ್ರೆ ಇದು ಬ್ರೇಕ್ ಆಗ್ಬೇಕು. ಯಾವಾಗಪ್ಪ ಅಂದ್ರೆ ಈ 52,200 ಏನಿದಿಲ್ಲ, 52,200 ರೇಂಜ್ ಇದೆಯಲ್ಲ ಈ ರೇಂಜ್ ಅನ್ನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮಸ್ಟಿಗೆ ನಮ್ಗೆ ಫಸ್ಟ್ ಆಗಿ ಯಾವ್ದು ಸಿಗುತ್ತಪ್ಪ ಅಂದ್ರೆ 55,000 ಸಿಗುತ್ತೆ. 55,000 ಬ್ರೇಕ್ ಆಯ್ತಪ್ಪ ಅಂದ್ರೆ ಸೆಕೆಂಡ್ ಟೈಮ್ ಟಾರ್ಗೆಟ್ ಸಿಗಪ್ಪ ಅಂದ್ರೆ 56,000, ಆಮೇಲೆ 57,000. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಏನ್ ಮಾಡ್ತಿದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೋತಾ ಬಂದಿದೆ. ನೋಡ್ರಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ 52,000, ಆಮೇಲೆ 55,000 ರೆಸಿಸ್ಟೆನ್ಸ್ ತಗೊಂಡಿದೆ, 56,000 ತಗೊಳುತ್ತೆ, ಆಮೇಲೆ 57,000 ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಒಂದೇನು ಕ್ಯಾಂಡಲ್ ಏನಿದೆ, ಈ ಒಂದು ಗ್ರೀನ್ ಕ್ಯಾಂಡಲ್ ನಿಮ್ಗೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಈ ಏನ್ ಕ್ಯಾಂಡಲ್ ಇದೆಲ್ಲ ಈ ಒಂದು ಕ್ಯಾಂಡಲ್ ನೋಡ್ರಿ ಇಲ್ಲಿ ಫಾಲೋ ಥ್ರೂನೇ ಆಗ್ತಾ ಇದೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು. ಓಕೆ, ಇದೇನ್ ಮಾಡ್ತಿದಪ್ಪ ಮಾರ್ಕೆಟ್ ಯಾವ ಒಂದು ರೇಂಜ್ ಅಲ್ಲಪ್ಪ ಈ ರೀತಿ ಒಂದು ಏನಾಗಿದೆಪ್ಪ ಒಂದು ಮಾರ್ಕೆಟ್ ಈ ಒಂದು ಪ್ಯಾಟರ್ನ್ ರೆಡಿ ಆಗಿದೆ. ಓಕೆ, ಮಾರ್ಕೆಟ್ ಈ ರೀತಿ ಒಂದು ಪ್ಯಾಟರ್ನ್ ರೆಡಿ ಆಗಿದೆ. ಈ ಒಂದು ಏನು ಪ್ಯಾಟರ್ನ್ ರೆಡಿ ಆಗಿದೆಲ್ಲ ಈ ಮಾರ್ಕೆಟ್ ಏನಾದ್ರು ಈ ಒಂದು ರೇಂಜ್ ಬ್ರೇಕ್ ಮಾಡಿದ್ರೆ 52,200 ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಫಸ್ಟಿಗೆ 54,000, ಆಮೇಲೆ 55,000, ಆಮೇಲೆ 56,000, ಆಮೇಲೆ 57,000. ಓಕೆ, ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಮೂವ್ಮೆಂಟ್ ಆಗ್ತಕ್ಕಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಈ ಒಂದು ಡಿಸೆಂಬರ್ ಮಂತ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಕೊಡುತ್ತೆ ಅಂತಕ್ಕಂಥದ್ದು ನೀವು ಸ್ವಲ್ಪ ನೋಡ್ಕೊಂಡು. ಆದ್ರೆ ಇನ್ನೊಂದು ನಮ್ಗೆ ಏನ್ ಹೇಳ್ಬೋದಪ್ಪ ಅಂದ್ರೆ ಏನಾದ್ರು
ಗ್ಲೋಬಲಿ ಏನಾದ್ರು ವಾರ್ ಸ್ಟಾರ್ಟ್ ಆದ್ರೆ ಏನಾದ್ರು ಫೈನಾನ್ಸಿಯಲ್ ಕ್ರೈಸಿಸ್ ಏನಾದ್ರು ಆಯ್ತಪ್ಪ ಅಂತಂದ್ರೆ ಎಕನಾಮಿಕ್ಲಿ ಕ್ರೈಸಿಸ್ ಏನಾದ್ರು ಆಯ್ತಪ್ಪ ಮಾರ್ಕೆಟ್ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಯಾವಾಗ ರಿವರ್ಸ್ ಆಗುತ್ತಪ್ಪ ಅಂದ್ರೆ 50,000 ಕ್ರಾಸ್ ಆಗೋವರೆಗೂ, ಎಲ್ಲಿವರೆಗೂ ರೌಂಡ್ ಫಿಗರ್ 50,000 ಕ್ರಾಸ್ ಆಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ 50,000 ಕ್ರಾಸ್ ಆಗಿ ಇಲ್ಲಿ ಸಸ್ಟೈನ್ ಆಗ್ಬೇಕು ಮಾರ್ಕೆಟ್. ಓಕೆ, ಸಸ್ಟೈನ್ ಆಗಿ ಈ ಒಂದು ಏನಾದ್ರು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥದ್ದು ಇದು ಅದು 48,000. ಓಕೆ, 48,000 ಸಿಕ್ಕ ಕೂಡಲೇ ಎಷ್ಟಾಗುತ್ತಪ್ಪ ಅಂತ ನಮ್ಗೆ 47,000 ಸಿಗುತ್ತೆ. ಓಕೆ, ಈ ರೀತಿ ಒಂದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಮ್ಗೆ ಟ್ರೆಂಡ್ ಲೈನ್ ನಮಗೆ ಮತ್ತು ಮಾರ್ಕೆಟ್ ಬ್ರೇಕ್ಔಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದೇನು ಇದಿಲ್ಲ ಇದು, ಓಕೆ, ಇದೇ ಹ್ಯಾಮರ್ ಕ್ಯಾಂಡಲ್ ಇದಲ್ಲ, ಇದು ಹ್ಯಾಮರ್ ಕ್ಯಾಂಡಲ್ ಅನ್ಬೋದು ಅಥವಾ ನೀವು ಡೋಜಿ ಕ್ಯಾಂಡಲ್ ಅನ್ಬೋದು. ಈ ಒಂದು ಡೋಜಿ ಕ್ಯಾಂಡಲ್ 52,200 ಬ್ರೇಕ್ ಆಗುವವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಮೇಲ್ಗಡೆ ಹೋದಾಗ ಏನಾಗುತ್ತಪ್ಪ ಅಂತ ಸ್ವಲ್ಪ ಇಲ್ಲಿ ನಮ್ಗೆ ಸ್ವಲ್ಪ ರೆಸಿಸ್ಟೆನ್ಸ್ ಹಿಟ್ ಮಾಡತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸಾವಕಾಶವಾಗಿ ನಿಧಾನವಾಗಿ ನೀವು ಮಾರ್ಕೆಟ್ ಅನ್ನ ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟ್ ಈ ಡಿಸೆಂಬರ್ ಮಂತ್ ಅಲ್ಲಿ ನೀವು ಟ್ರೈ ಮಾಡಿ. ಇನ್ನು ನಾವು ನಿಫ್ಟಿ ನೋಡ್ಕೊಂಡಾದ್ರೆ ನಿಫ್ಟಿಯಲ್ಲಿ ಸ್ವಲ್ಪ ನೋಡ್ಕೊಂಡಾದ್ರೆ ಏನಾಗುತ್ತಪ್ಪ ನಿಫ್ಟಿಯಲ್ಲಿ ಇಲ್ಲಿನೂ ಕೂಡ ಏನಪ್ಪ ಟ್ರೆಂಡ್ ಲೈನ್ ಇದೆ. ಇಲ್ಲಿ ಈ ರೀತಿ ಒಂದು ಏನಿದೆಪ್ಪ ಇಲ್ಲಿ ಟ್ರೆಂಡ್ ಲೈನ್ ಬಂದಿದೆ. ಸೊ ಈ ಟ್ರೆಂಡ್ ಲೈನ್ ಯಾವ ರೀತಿ ಬಂದಿದೆಪ್ಪ ಅಂದ್ರೆ ನೋಡ್ರಿ, ಮಾರ್ಕೆಟ್ ಈ ರೀತಿ ಹೋಗಿದೆ, ಕೆಳಗಡೆ ಬಂದಿದೆ, ಮತ್ತೆ ಮೇಲ್ಗಡೆ ಹೋಗಿದೆ, ಇಲ್ಲಿ ಸಪೋರ್ಟ್ ತಗೋತಾನೆ ಬಂದಿದೆ. ಓಕೆ, ಮಾರ್ಕೆಟ್ ಸಪೋರ್ಟ್ ತಗೋತಾನೆ ಬಂದಿದೆ. ಈ ರೀತಿ ಮಾರ್ಕೆಟ್ ಸಪೋರ್ಟ್ ತಗೋತಾನೆ ಬಂದಿರಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದೇ ಟ್ರೆಂಡ್ ಲೈನ್ ಏನಿದೆ, ಇದೊಂದೇ ಟ್ರೆಂಡ್ ಲೈನ್ ಇದೆ, ಇದೊಂದು ಟ್ರೆಂಡ್ ಲೈನ್, ಆಮೇಲೆ ಇದನ್ನು ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಇಲ್ಲಿ ಎಲ್ಲಿವರೆಗೂ ಈ ಸಪೋರ್ಟ್ ದಲ್ಲಿ ಬರ್ತಾ ಇದೆ ಅಲ್ಲಿವರೆಗೂ ಕೂಡ ಏನಾಗುತ್ತಪ್ಪ ಟ್ರೆಂಡ್ ಲೈನ್ ಮೇಲೆ ಎಲ್ಲಿವರೆಗೂ ಸಪೋರ್ಟ್ ಬರುತ್ತಲ್ಲ ಆ ಸಪೋರ್ಟ್ ದಲ್ಲಿ ಏನಾಗುತ್ತೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಏನಾಗ್ತದೆ, ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಸೊ ಆ ಬೌನ್ಸ್ ಬ್ಯಾಕ್ ಆಗೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಕೆಳಗಡೆ ಬಂದಾಗೊಮ್ಮೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನೋಡಿ ಸ್ವಲ್ಪ ನೀವು ಇದನ್ನ ನೀವು ಸ್ವಲ್ಪ ಈ ರೀತಿನ ನೀವು ಟಚ್ ಮಾಡ್ಕೊಂಡ್ರೆ ಆಮೇಲೆ ಇವೇನೇ ಕ್ಯಾಂಡಲ್ಸ್ ಇದಾವಲ್ಲ ಡೋಜಿ ಕ್ಯಾಂಡಲ್, ಈ ಡೋಜಿ ಕ್ಯಾಂಡಲ್ ಕೂಡ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಕೊಂಡ್ರೆ ಒಂದು ಸಪೋರ್ಟ್ ಅನ್ನ ನೀವು ತಗೊಂಡ್ರೆ ಮಾರ್ಕೆಟ್ ಯಾವ ರೀತಿ ಒಂದು ಪ್ಯಾಟರ್ನ್ ಇಲ್ಲಿದೆಪ್ಪ ಅಂದ್ರೆ ಇದೇ ರೀತಿ ಪ್ಯಾಟರ್ನ್ ಇಲ್ಲಿದೆ ನೋಡಿ. ಮಾರ್ಕೆಟ್ ಕೆಳಗಡೆ ಬೌನ್ಸ್ ಬ್ಯಾಕ್ ಬಂದಾಗೊಮ್ಮೆ ಮಾರ್ಕೆಟ್ ಹೋಗ್ತದೆ, ಆಮೇಲೆ ರೇಂಜ್ ಕೂಡ ಸ್ವಲ್ಪ ದೊಡ್ಡ ಆಗ್ತದೆ. ಓಕೆ, ರೇಂಜ್ ಸ್ವಲ್ಪ ನೋಡಿದ್ರೆ ಇಲ್ಲಿ ಫಸ್ಟ್ ರೇಂಜ್ ಆಗಿತ್ತು, ಇಲ್ಲಿ ಸೆಕೆಂಡ್ ಸ್ವಲ್ಪ ದೊಡ್ಡದಾಗಿತ್ತು, ಇಲ್ಲಿ ಥರ್ಡ್ ಸ್ವಲ್ಪ ದೊಡ್ಡದಾಗಿತ್ತು, ಇಲ್ಲಿ ಫೋರ್ತ್ ಮಾತ್ರ ಜಾಸ್ತಿ ಆಗುತ್ತೆ. ಫೋರ್ತ್ ಮಾತ್ರ ಜಾಸ್ತಿ ಆಗ್ಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಈ ಒಂದೇನು ಇದು ಇದಿಲ್ಲ, ಇಲ್ಲಿ ಸಪೋರ್ಟ್ ಇದೆಯಲ್ಲ. ಓಕೆ, 24,000 ಸಪೋರ್ಟ್ ಇದೆ. 24,000 ಸಪೋರ್ಟ್ ದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಏನ್ ಮಾಡಿದೆ, ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಸೊ ಹ್ಯಾಮರ್ ಕ್ಯಾಂಡಲ್ ಮಾಡಿರೋದ್ರಿಂದ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಬಟ್ ಮೇಲ್ಗಡೆ ಹೋದ್ರೆ ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಫಸ್ಟ್ ನಮಗೆ 26,500 ಏನಿದೆಯಲ್ಲ ಈ ಒಂದು ರೇಂಜ್ 26,000 ಮತ್ತು 26,500 ಈ ಒಂದು ರೇಂಜ್ ಇದೆಯಲ್ಲ ಈ ರೇಂಜ್ ವರೆಗೂ ಏನಾಗ್ತದೆ ಮಾರ್ಕೆಟ್ ಸ್ವಲ್ಪ ತ್ರಾಸ ಮಾಡ್ಕೊಂಡು ಸ್ವಲ್ಪ ಸಾವಕಾಶವಾಗಿ ನಿಧಾನವಾಗಿ ಹೋಗ್ಬೋದು. ಅಥವಾ ಅಕಸ್ಮಾತ್ ಏನಾದ್ರು ಮಂಡೇ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ತುಂಬಾನೇ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಕ್ಯಾಂಡಲ್ ಯಾವ್ದಾಗಿದೆಪ್ಪ ಅಂದ್ರೆ ಇಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ, ಕಲರ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಕಲರ್ ಇಂಪಾರ್ಟೆಂಟ್ ಅಲ್ಲ, ಇದೇನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಯಾವ್ದಷ್ಟು ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ರೆ ನೋಡ್ಕೊಂಡು ನಾವು. ಓಕೆ, ಇಲ್ಲಿ ಮಾರ್ಕೆಟ್ ಮಂತ್ಲಿ ಈ ಒಂದು ನವೆಂಬರ್ ಮಂತ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಬರ್ಲಕ್ ಸ್ಟಾರ್ಟ್ ಮಾಡೋದು ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಅದಕ್ಕಾಗಿ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಏನಾದ್ರು ಈ ಒಂದು ಹ್ಯಾಮರ್ ಕ್ಯಾಂಡಲ್ ಅನ್ನ ಏನಾದ್ರು ಬ್ರೇಕ್ ಮಾಡ್ರಿ, ಈ ಹ್ಯಾಮರ್ ಕ್ಯಾಂಡಲ್ ಅನ್ನ ಸ್ವಲ್ಪ ಒಂದೆರಡು ದಿವಸ ನೀವು ಏನಾದ್ರು ಸಸ್ಟೈನ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಏನಾಗ್ಬೋದು ಫಸ್ಟ್ ಈ ಒಂದು ರೇಂಜ್ ಅನ್ನ ಬ್ರೇಕ್ ಮಾಡ್ಕೊಂಡು ಆಮೇಲೆ ಈ ರೇಂಜ್ ಅನ್ನ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ಎಲ್ಲಿ ತನಕ ಹೋಗೋದಪ್ಪ ಅಂದ್ರೆ ನಮ್ಗೆ 27,000 ಓಕೆ ಮತ್ತೆ 28,000 ಕೂಡ ಮಾರ್ಕೆಟ್ ಈ ಒಂದು ಡಿಸೆಂಬರ್ ಮಂತ್ ಅಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ನೋಡ್ರಿ ನಿಮ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಮಾರ್ಕೆಟ್ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಎಲ್ಲಿವರೆಗೂ ಕ್ಲೋಸ್ ಆಗಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಅಥವಾ ಈ ಹ್ಯಾಮರ್ ಕ್ಯಾಂಡಲ್ ಕೆಳಗಡೆ ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಈ ಹ್ಯಾಮರ್ ಕ್ಯಾಂಡಲ್ ಕೆಳಗಡೆ ಈ ಕ್ಲೋಸ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಈ ಏನಾದ್ರು ಒಂದು ಲೋ ಇದೆಯಲ್ಲ ಈ ಲೋಸ್ ಏನಾದ್ರು ಒಂದು ಕ್ಯಾಂಡಲ್ ಯಾವ್ದೋ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಈ ಕ್ಯಾಂಡಲ್ ಯಾವ್ದೋ ಒಂದು ಕ್ಲೋಸ್ ಮಾಡಿದ್ರೆ ಒಂದು ರೆಡ್ ಕ್ಯಾಂಡಲ್ ನೆಕ್ಸ್ಟ್ ಫಾಲೋವರ್ ಕ್ಯಾಂಡಲ್ ಏನಾಗುತ್ತಪ್ಪ ಅಂತಂದ್ರೆ ಜನವರಿದಲ್ಲಿ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಯಾಕಪ್ಪ ಈ ರೀತಿ ಪ್ಯಾಟರ್ನ್ ರೆಡಿ ಮಾಡಿರ್ತಿರೋದು, ಈ ರೀತಿ ಪ್ಯಾಟರ್ನ್ ರೆಡಿ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ನೀವು ಮತ್ತೆ ಚಾರ್ಟ್ ಅನ್ನು ನೋಡ್ಕೊಂಡು ನೀವು ಡಿಸೆಂಬರ್ ದಲ್ಲಿ ಯಾವ ರೀತಿ ಟ್ರೈ ಮಾಡ್ತಕ್ಕಂಥ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.